ಈ ಚಟ್ನಿ ಪುಡಿ ಮಾಡಿಕೊಟ್ಬಿಟ್ಟು ಇದು ಯಾವುದರಿಂದ ಮಾಡಿದ್ದೀನಿ ಅಂತ ಕೇಳಿದ್ರೆ ಮನೇಲಿ ಒಬ್ಬರಾದರೂ ಕಂಡುಹಿಡಿಯೋದು ಬೇಡವಾ? ಹಾಗಲಕಾಯಿಂದ ಏನೇ ಅಡುಗೆ ಮಾಡಿದ್ರು ನಾವು ತಿನ್ನಬೇಕು ಬಿಟ್ಟರೆ ಮಕ್ಕಳು ಮಾತ್ರ ಮುಟ್ಟೋದೇ ಇಲ್ಲ. ಅಂಥದ್ದು ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಅಂಥ ಸೂಪರ್ ಟೇಸ್ಟಿ ಹಾಗಲಕಾಯಿ ಚಟ್ನಿ ಪುಡಿ ಮಾಡೋದಕ್ಕೆ ಮೊದಲಿಗೆ 2 ಹಾಗಲಕಾಯಿನ ತುರಿದು 2 ಸ್ಪೂನ್ ಎಣ್ಣೆನ ಹಾಕಿ ಮೊದಲಿಗೆ ಹೈ ಫ್ಲೇಮಲ್ಲಿ ನಂತರ ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಉದ್ರುದ್ರಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಟೈಮ್ ಟೇಕಿಂಗ್ ಪ್ರೋಸೆಸ್ ಅನ್ಕೊಳ್ಳೋರು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಂಡ್ಬಿಡ್ಬೋದು. ನಂತರ 1 ಕಪ್ ಅಷ್ಟು ಕಡಲೆ ಬೀಜ ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ಸಹ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದರೆ ಚಟ್ನಿ ಪುಡಿ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ನಂತರ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಕಪ್ ಅಷ್ಟು ಕರಿಬೇವಿನ ಎಲೆ ಸಹ ಹಾಕಿ ಅದು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಇದೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಬೇಕಾಗಿರೋಷ್ಟು ಅಚ್ಕಾರದ ಪುಡಿ, 1 ಸ್ಪೂನ್ ಜೀರಿಗೆ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, 1 ಗಡ್ಡೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಕೋರ್ಸಾಗಿ ಗ್ರೈಂಡ್ ಮಾಡಿಕೊಂಡು ಫ್ರೈ ಮಾಡಿರೋ ಹಾಗಲಕಾಯಿ ಸಹ ಹಾಕಿ 1 ಪಲ್ಸ್ ತಿರುಗಿಸ್ಕೊಂಡ್ರೆ ಸಾಕು. ಆರಾಮಾಗಿ 1 ವೀಕ್ ಹೊರಗಡೆನೆ ಸ್ಟೋರ್ ಮಾಡ್ಕೋಬಹುದು.